ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ಇದಕ್ಕಿಂತ ಮುಂಚಿತವಾಗಿ ಇವಾಗ ಜಸ್ಟ್ 7 ಗಂಟೆಯಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನು ತಿಳಿಸಿರೋದು ನೀನು ವಿಡಿಯೋ ಮಾಡೆಂದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ನೀನು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಿನಗೆ ಒಳ್ಳೆಯ ಆಲೋಚನೆಗಳನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ನಿನ್ನನ್ನು ಒಳ್ಳೆಯ ಆಲೋಚನೆಗಳನ್ನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಿನಗೆ ಏನು ಮಾಡಬೇಕೆಂದು ಪರಿಶುದ್ಧ ಆತ್ಮನು ತಿಳಿಸುತ್ತಾನೆ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ನೀನು ಏನು ಮಾಡಬೇಕೆಂಬುದಾಗಿ ತಿಳಿಸುತ್ತಾನೆ. ಯಾವ ವಾಕ್ಯಗಳನ್ನು ಹೇಳಬೇಕೆಂಬುದಾಗಿ ತಿಳಿಸುತ್ತಾನೆ. ಹಲ್ಲೆಲೂಯಾ. ಲೋಕದಲ್ಲಿ ಟ್ರೈನಿಂಗ್ ಕೊಡೋದಕ್ಕಿಂತಲೂ ಆ ಪರಿಶುದ್ಧ ಆತ್ಮನನ್ನು ನಾವು ಆತುಕೊಳ್ಳಬೇಕು. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನನ್ನು ನಾವು ಬೇಡಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ, ನೀನು ನನಗೆ ಒಳ್ಳೆ ಸಹಾಯಕನು. ಯಾಕಂದರೆ ಕ್ರಿಸ್ತನು ಒಳ್ಳೆ ಬೋಧಕನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಮಗೆ ಒಳ್ಳೆ ಟೀಚಿಂಗ್ ಕೊಡುತ್ತಾನೆ, ನಿಮಗೆ ಜ್ಞಾನ ಕೊಡುತ್ತಾನೆ. ದೇವರು ಹೇಳಿದ್ದಾನೆ, ಆ ಹೊತ್ತಿಗೆ ಬೇಕಾಗಿರುವ ವಾಕ್ಯಗಳನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ನೀನು ಸುಮ್ಮನಿದ್ದರೆ ಸಾಕು, ನಿನಗೆ ಆ ಹೊತ್ತಿಗೆ ಬೇಕಾದಂಥ ಎಲ್ಲ ಮಾತುಗಳನ್ನು ಪವಿತ್ರಾತ್ಮನು ತಿಳಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಮನುಷ್ಯರ ಮೇಲೆ ಭರವಸೆ ಇಡಬೇಡ, ಕರ್ತನ ಮೇಲೆ ಭರವಸೆ ಇಡು, ದೇವರ ಮೇಲೆ ಭರವಸೆ ಇಡು. ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡುವಾಗ ಪವಿತ್ರಾತ್ಮನು ಬಂದು ನಿನಗೆ ಕಲಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಆ ಪವಿತ್ರಾತ್ಮನು ಬಂದು ನಿನಗೆ ಕಲಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನು ನಿನ್ನ ಸಂಗಡ ಮಾತಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮನು ನಿನ್ನ ಸಂಗಡ ಮಾತಾಡಬೇಕಾದ್ರೆ ನೀನು ಯಾವಾಗಲೂ ಆತನಲ್ಲಿ ನೆಲೆಗೊಂಡಿರು. ದೇವರ ಆತ್ಮ ದೇವರ ಆತ್ಮ ನಿನ್ನೊಂದಿಗೆ ಮಾತಾಡುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಓದಿಕೊಂಡು ಬರೋಣ ಬನ್ನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 4ನೇ ವಚನ. ಹಲ್ಲೆಲೂಯಾ. 5ನೇ ವಚನದಿಂದ ನಾವು ಓದಿಕೊಳ್ಳೋಣ. ಹಲ್ಲೆಲೂಯಾ. ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈಕೆ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಅಂದರೆ ಅವರು ಯೇಸು ಕ್ರಿಸ್ತನನ್ನು ಎಡೆಬಿಡದೆ ಕೇಳಿದರು. 1 ಸಾರಿ ಕೇಳಿ ಹೋಗಿಲ್ಲ, 2 ಸಾರಿ ಕೇಳಿ ಹೋಗಿಲ್ಲ. ಆತನಿಗೆ ಅಲ್ಲೇ ನಿಂತುಕೊಂಡು ಈತನ ಮೇಲೆ ಏನಾದರೂ ತಪ್ಪು ಹೊರಿಸಬೇಕೆಂದು ಅಲ್ಲೇ ನಿಂತುಕೊಂಡು ಕೇಳಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಯೇಸು ಸುಮ್ಮನೆ ನಿಂತುಕೊಂಡಿದ್ದನು. ಹಲ್ಲೆಲೂಯಾ. ಮುಂದೆ ವಾಕ್ಯ ಓದೋಣ. ಆದರೆ ಯೇಸು ಬೊಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೀತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪ ಇಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ. ಹಲ್ಲೆಲೂಯಾ.
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ಆ ಥರ ಪಟ್ಟಿಲ್ಲ, ಹಲ್ಲೆಲೂಯಾ. ಅಲ್ಲಿ ದೇವರು ನಿಂತುಕೊಂಡಿದ್ದಾರೆ, ಆ ಪಾಪಿ ನಿಂತುಕೊಂಡಿದ್ದಾಳೆ, ಆ ಜನರು ನಿಂತುಕೊಂಡಿದ್ದಾರೆ. ಜನರು ಯೋಚನೆ ಮಾಡ್ತಾ ಇದ್ದಾರೆ, ಇವನ ಮೇಲೆ ನಾನು ಏನಾದರೂ ತಪ್ಪು ಹೊರಿಸಬೇಕು, ಇವನು ಏನು ಅನ್ನುತ್ತಾನೋ ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಇವನು ಏನು ಅನ್ನುತ್ತಾನೋ ನೋಡೋಣ, ಇವನ ಮೇಲೆ ಏನಾದರೂ ತಪ್ಪು. ಒಂದು ಆಕೆ ಪಾಪ ಮಾಡಿರೋದು ನಿಜನೇ. ಮೋಶೆ ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಅಂತೆ? ಕಲ್ಲೆಸೆದು ಕೊಲ್ಲಬೇಕೆಂದು ಬರೆದಿದೆ ಅಂತೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕಲ್ಲೆಸೆದು ಕೊಲ್ಲಬೇಕೆಂದು ಬರೆದಿದೆ. ಇವನೇನು ಹೇಳುತ್ತಾನೋ ನೋಡೋಣ ಬನ್ನಿ, ಇವನು ಏನು ಮಾತಾಡುತ್ತಾನೋ ನೋಡೋಣ ಬನ್ನಿ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಸಹ ಅವರು ಆ ತಪ್ಪಲ್ಲಿ ಹಿಡಿಯಬೇಕೆಂದು ಯೋಚನೆ ಮಾಡ್ತಾ ಇದ್ದಾರೆ. ಇವನಿಗೆ ಹೇಗಾದರೂ ಮಾಡಿ ನಾವು ತಪ್ಪಲ್ಲಿ ಹೊರಿಸಬೇಕೆಂದು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಸಂದೇಶ್ ಫ್ಯಾನ್ ಹಾಕಿದ್ದು ಮ್ಯಾಗಿಂದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಪಾಪಕ್ಕೆ ಗುರಿ ಮಾಡೋದಿಲ್ಲ, ಮನುಷ್ಯನು ಮಾಡುತ್ತಾನೆ. ಹೆತ್ತ ತಾಯಿ ತಂದೆ ನಮ್ಮನ್ನು ಸೆರೆಮನಿಯಲ್ಲಿ ಹಾಕ್ಬೋದು, ಅಣ್ಣ ತಮ್ಮರು ನಮಗೆ ಸೆರೆಮನಿಯಲ್ಲಿ ಹಾಕ್ಬೋದು, ಬಂಧು ಮಿತ್ರರು ನಮಗೆ ಸೆರೆಮನಿಯಲ್ಲಿ ಹಾಕ್ಬೋದು. ನೀನು ಏನಾದರೂ ಒಂದು ಚಲೋ ಮಾಡಿ ತಿಂತಾ ಇದ್ದರೆ ನಿನ್ನವರೇ ನಿನಗೆ ಕಾಲಿಡದು ಎಳಿಬೋದು. ಇದು ನಿನ್ನ ಮಧ್ಯದಲ್ಲಿ ಇರ್ತದೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನು ಪಾಪಿಗಳಿಗೂ ತಂದೆಯಾಗಿದ್ದಾನೆ, ನೀತಿವಂತರನ್ನು ತಂದೆಯಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇವನು ಪಾಪಿ ಇದ್ದಾನೆ ಎಂದು ಯಾವತ್ತು ನಾವು ಗುಣಗೊಟ್ಟಬಾರದು. ಹಲ್ಲೆಲೂಯಾ. ಇಲ್ಲಿ ದೇವರ ವಿಷಯದಲ್ಲಿ ಸಹ ಅವರು ಹೇಳ್ತಾ ಇದ್ದಾರೆ, ಇವನು ಏನು ಹೇಳ್ತಾನೋ ನೋಡೋಣ. ಸಂದೇಶ್ ಅದು ಫ್ಯಾನ್ ಬಂದ್ಬಿಡ. ಇವನು ಏನು ಹೇಳ್ತಾನೋ ನಾವು ನೋಡೋಣ ಎಂಬುದಾಗಿ ಇವನ ಮೇಲೆ ಇಲ್ಲಿ ವಾಕ್ಯ ಓದೋಣ. ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದದರಿಂದ ಈತನನ್ನು ಏನು ಹೇಳುತ್ತಾನೋ ನೋಡೋಣ. ಹಲ್ಲೆಲೂಯಾ. ಅವ್ರಿಗೇನು ಬೇಕಾಗಿತ್ತು ಗೊತ್ತಾ? ಯೇಸು ಕ್ರಿಸ್ತನಿಗೆ ತಪ್ಪಲ್ಲಿ ಹಿಡಿದುಕೊಳ್ಳಬೇಕು. ಯೇಸು ಕ್ರಿಸ್ತನಿಗೆ ಎಲ್ಲಿ ಹಿಡ್ಕೊಳ್ಬೇಕು? ಅವನಿಗೆ ಒಂದು ತಪ್ಪಲ್ಲಿ ಹಿಡಿದುಕೊಳ್ಳಬೇಕು. ಅವ್ರಿಗೆ ಬೇಕಾಗಿತ್ತು ಯೇಸು ಕ್ರಿಸ್ತನನ್ನು ಯಾವುದಾದ್ರೂ ಒಂದು ತಪ್ಪಲ್ಲಿ ಹಿಡಿದುಕೊಂಡು ನಾವು ಅವನಿಗೂ ಸಹ ಏನು ಮಾಡಬೇಕು? ತಪ್ಪಲ್ಲಿ ಹಿಡಿಬೇಕು, ಅವನಿಗೂ ಸಹ ಸೆರೆಮನಿಗೆ ಎಳ್ಕೊಂಡು ಹೋಗಬೇಕೆಂತ ಪ್ಲಾನ್ ಇದ್ದಿರ್ಬೋದು. ಹಾಗೆ ನಿಮ್ಮ ಮೇಲೆ ಸಹ ತಪ್ಪು ಹೊರಿಸುವುದಕ್ಕಾಗಿ ಬರ್ತಾರೆ. ಹಲ್ಲೆಲೂಯಾ. ನೀವು ಜಾಗೃತವಾಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ದೇವರು ಪರಿಶುದ್ಧನು. ನೀವು ಆ ಪರಿಶುದ್ಧ ಆತ್ಮನನ್ನು ಕೇಳಿಕೊಳ್ಳಬೇಕು. ಪರಿಶುದ್ಧ ಆತ್ಮನೇ ನಾನು ಯಾವ ಮಾತು ಎಲ್ಲ ಆಡಬೇಕೆಂದು ಕೇಳಿಕೊಳ್ಳಬೇಕು. ನಾವು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಬೇಕು. ಯೇಸುವೆ ನನಗೆ ಸಹಾಯ ಮಾಡು ಎಂದು ಕೇಳಿಕೊಳ್ಳಬೇಕು. ದೇವರು ನಿಮ್ಮ ಸಹಾಯಕನಾಗಿದ್ದಾನೆ. ಆತನು ಲೋಕದಲ್ಲಿರುವಂಥ ಸಹಾಯಕನಲ್ಲ, ಆತನು ವಿಶೇಷವಾದ ಸಹಾಯಕನು. ಲೋಕದಾಗಿರುವಂಥ ಸಹಾಯಕನ ಬೇರೆ, ಪರಲೋಕದಾಗಿರುವಂಥ ಆ ತಂದೆ ಸಹಾಯಕನೇ ಬೇರೆ. ನನ್ನ ಹೃದಯದಲ್ಲಿರುವಂಥ ಸಹಾಯಕನ ಬೇರೆ, ಕಣ್ಣಿಗೆ ಕಾಣಿಸುವಂಥ ಸಹಾಯಕನ ಬೇರೆ, ಕಣ್ಣಿಗೆ ಕಾಣದೇ ಇರುವ ಸಹಾಯಕನು ಬೇರೆ. ಆ ಸಹಾಯಕನು ನಮ್ಮ ಸಂಗಡಿದ್ದಾನೆ, ಆ ಸಹಾಯಕನು ನಮ್ಮ ಜೊತೆಗಾರನಾಗಿದ್ದಾನೆ. ಈ ಪಾಪಿಯನ್ನು ಮಧ್ಯದಲ್ಲಿ ನಿಂತಿದ್ದಾಳೆ, ಈ ಪಾಪಿಯನ್ನು ಬಂದು ಮಧ್ಯದಲ್ಲಿ ನಿಂತಾಳೆ. ಆ ಕಡೆಯಿಂದ ಅವರು ಬಂದು ನಿಂತಿದ್ದಾರೆ, ಈ ಕಡೆಯಿಂದ ಯೇಸು ಕ್ರಿಸ್ತನಿದ್ದಾನೆ, ಆಕೆಯಲ್ಲಿದ್ದಾಳೆ, ಮಧ್ಯದಲ್ಲಿದ್ದಾಳೆ. ಹಲ್ಲೆಲೂಯಾ. ನೀವು ಸಹ ಯಾವುದಾದ್ರೂ ಪಾಪದ ಮಧ್ಯದಲ್ಲಿದ್ದರೆ ಭಯಪಡಬೇಡಿರಿ. ಯಾಕಂದರೆ ನಿಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಇದ್ದಾರೆ. ಪ್ರೈಸ್ ದ ಲಾರ್ಡ್. ನಿಮ್ಮನ್ನು ಬಿಡಿಸುವುದಕ್ಕಾಗಿ ಯೇಸು ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಒಂದು ವೇಳೆ ಗಂಡನು ತಪ್ಪು ಮಾಡ್ತಾ ಇದ್ದರೆ ಹೆಂಡತಿ ಪ್ರಾರ್ಥನೆ ಮಾಡಬೇಕು. ಹೆಂಡತಿ ತಪ್ಪು ಮಾಡ್ತಾ ಇದ್ದರೆ ಗಂಡನು ಪ್ರಾರ್ಥನೆ ಮಾಡಬೇಕು, ಹೊರತು ಗುಣಗೊಟ್ಟಬಾರದು. ಹಲ್ಲೆಲೂಯಾ,
ಹಲ್ಲೆಲೂಯಾ. ನನ್ನ ಗಂಡ ವ್ಯಭಿಚಾರ ಮಾಡ್ತಾ ಇದ್ದೇನೆ ಅಂಥೇಳಿ ನಾನು ನೆರೆಹೊರೆಯ ಮನೆಯಲ್ಲಿ ಹೋಗಿ ಆಗಲಿ, ನನ್ನ ಸ್ವಂತ ಮನೆಯವರ ಹಾಲಾಗಲಿ ನಾವು ಗುಣಗೊಟ್ಟದೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ, ನಿನ್ನ ಯಜಮಾನನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ಪರಿಶುದ್ಧನು, ಆತನು ಒಳ್ಳೆಯವನು. ಆತನು ಒಳ್ಳೆಯವನಾಗಿರುವ ಕಾರಣಕ್ಕಾಗಿ ನಮ್ಮನ್ನು ಒಳ್ಳೆಯದನ್ನು ಮಾಡುವ ದೇವರಾಗಿದ್ದಾನೆ. ಇವತ್ತು ಎಷ್ಟೋ ಕೊಲೆಗಳಾಗುತ್ತವೆ, ಎಷ್ಟೋ ಸೂಸೈಡ್ಗಳನ್ನು ಆಗುತ್ತವೆ. ಅದಕ್ಕಾಗಿ ಗೊತ್ತಾ, ಅಯ್ಯೋ ನನ್ನ ಯಜಮಾನರು ವ್ಯಭಿಚಾರ ಮಾಡ್ತಾ ಇದ್ದಾರೆ, ಅವ್ರು ಕುಡಿತಾ ಇದ್ದಾರೆ, ಅವ್ರಿಗೆ ಹೇಳಿ ನನಗೆ ಬೇಸರಿಗೆ ಬಂದಿದೆ, ಅವ್ರು ಬಿಡ್ತಾನೆ ಇಲ್ಲ, ನಾನೇ ಸತ್ತರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಲ್ಲೆಲೂಯಾ, ನಾನೇ ಸತ್ತರೆ ಒಳ್ಳೆಯದು ಅಂತ ಹೇಳುತ್ತಾರೆ. ನೀನು ಸತ್ತರೆ ಒಳ್ಳೆಯದಲ್ಲ, ನೀನು ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು, ನೀನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ನೀನು ಬದುಕಿರ್ಬೇಕಂತೇಳಿ ದೇವರ ಚಿತ್ತವಾಗಿದೆ. ಇದು ಯಾರು ಸಾಕ್ಷಿ ಹೇಳ್ತಾರೆ ಗೊತ್ತಾ? ಒಂದು ವೇಳೆ ನೀನು ಬದುಕಿದ್ದು, ನೀನು ಪ್ರಾರ್ಥನೆ ಮಾಡಿ ನಿನ್ನ ಯಜಮಾನನಿಗಾಗಿ ನೀನು ಕಣ್ಣೀರಿಟ್ಟು ಪ್ರತಿದಿನ ಪ್ರಾರ್ಥನೆ ಮಾಡಿ ನಿನ್ನ ಯಜಮಾನನ ಆತ್ಮ ನೀನು ಗೆಲ್ಲುವುದಾದರೆ ಅದು ಒಳ್ಳೆಯದು. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಒಳ್ಳೆಯದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅವನು ಕೆಟ್ಟದ್ದು ಮಾಡ್ತಾನಂತೇಳಿ ನೀನು ಅವನನ್ನು ಬಿಟ್ಟು ಹೋಗೋದು ತಪ್ಪು. ನೀನು ಈ ಭೂಮಿಯಿಂದ ಯಾತ್ರೆಗಳನ್ನು ಮುಗಿಸ್ಕೊಂಡು ಹೋಗೋದು ತಪ್ಪು. ನೀನು ಮೊಳಕಾಲೂರಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನನ್ನ ಗಂಡನ ಮೂಲಕವಾಗಿ ನನಗೆ ಪ್ರಾರ್ಥನಾ ಕೋಣೆಯಲ್ಲಿ ಬರುವಂತೆ ಅವಕಾಶವಾಯಿತು, ನಿನಗೆ ಸ್ತೋತ್ರ ಎಂದು ಹೇಳಬೇಕು. ಪರಿಶುದ್ಧಾತ್ಮನೇ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಂದು ಹೆಮ್ಮೆ ಪಡಬೇಕು, ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ. ಇವತ್ತು ನಿನ್ನ ಗಂಡನಿಗೆ ಮಾತ್ರ ನಿನ್ನ ಒಬ್ಬನಿಗೆ ಪ್ರಾರ್ಥನೆ ಮಾಡ್ತಿರ್ಬೋದು, ಆದರೆ ದೇವರ ಕೃಪೆ ನಿನ್ನ ಮೇಲೆ ಬಂದರೆ, ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಹುಡುಕೋರಿಗೆ ಆತನ ಮೇಲೆ ಮಹಾ ಕೃಪೆ ಉಳ್ಳುವನಾಗಿದ್ದಾನೆ, ಮಹಾ ಉಪಕಾರಿಯಾಗಿದ್ದಾನೆ. ನೀನು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ನಿನಗೆ ದೇವರು ಮಹಾ ಉಪಕಾರಿಯಾಗಿದ್ದಾನೆ. ನಿನ್ನ ಗಂಡನು ಮಾತ್ರ ನಿನ್ನ ಮುಖಾಂತರ ಬಿಡಿಸುವುದಿಲ್ಲ, ಅನೇಕ ಜನಗಳನ್ನು ನೀನು ತಾಯಿ ಆಗಿರ್ತೀಯ. ಹಲ್ಲೆಲೂಯಾ, ಅನೇಕ ಜನಗಳಿಗೆ ನೀನು ತಾಯಿ ಆಗಿರುವಂತೆ ದೇವರು ಮಾಡುತ್ತಾನೆ. ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅನೇಕ ನಿನ್ನ ವಟರದಲ್ಲಿರುವವರಂತಾಗಲಿ, ನನ್ನ ದೇಶದಲ್ಲಿರುವವರಾಗಲಿ ಅವರನ್ನು ಬಿಡಿಸಿಕೊಳ್ಳುವಂತೆ ದೇವರ ಮಾರ್ಗ ತೆರೀತಾನೆ. ಹಲ್ಲೆಲೂಯಾ. ನಾವು ಹೋಗಿ ಏನು ಮಾಡ್ತೇವೆ ಗೊತ್ತಾ? ಅಕ್ಕಪಕ್ಕದವ್ರ ಮನೇಲಿ ಹೋಗಿ ಕೂತ್ಕೊಂಡು ಹೇಳ್ತೇವೆ, ಇವಾಗ ಬರ್ತಾನೆ ನೋಡು, ಕುಡಿದುಕೊಂಡು ಇವಾಗ ಬರ್ತಾನೆ ನೋಡು ಅವನು ಅಂತ ಹೇಳ್ತೇವೆ. ಮನೆಯಲ್ಲಿ ಕೂತ್ಕೊಂಡು ಹೇಳ್ತೇವೆ, ಅಣ್ಣ ತಮ್ಮರಿಗಾಗಲಿ, ಭಾವ ಮೈದುಂದರಿಗಾಗಲಿ, ನನ್ನ ತಾಯಿ ತಂದೆದರಾಗಲಿ ಫೋನ್ ಮಾಡಿ ಏನೇ ಮಾಡ್ತೇವೆ, ಇವಾಗ ಕುಡಿದು ಬರ್ತಾನೆ ನೋಡಿ, ಎಲ್ಲಿ ಬಿದ್ದಾನೋ ಗೊತ್ತಿಲ್ಲ ಅಂತ ಹೇಳ್ತೇವೆ. ಅಲ್ಲ, ಅವನು ಕುಡಿದು ಬಿದ್ದವನು ಯಾರು ಗೊತ್ತಾ? ಅವನು ಯೇಸು ಕ್ರಿಸ್ತನ ಮಗನು, ಯೇಸು ಕ್ರಿಸ್ತನ ಮಗನವನು. ಹಲ್ಲೆಲೂಯಾ. ಅವನು ಕುಡಿದು ಬಿದ್ದಿರುವನು ಯೇಸುವಿನ ಮಗನು. ನೀನು ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಿ ಗೊತ್ತಾ? ನಜರೇತಿನ ಯೇಸು ಕ್ರಿಸ್ತನ ಮಗನಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ಯಾ. ಹಲ್ಲೆಲೂಯಾ. ಮರಿಯಳು ಯಾರಿಗೆ ಊಟ ಮಾಡಿಸಿದಳು ಗೊತ್ತಾ? ಲೋಕದ ರಕ್ಷಕನು, ಪರಲೋಕದ ಭೂಲೋಕದ ಬೀಗದ ಕೈ ಆತನಲ್ಲಿದೆ. ಈ ಲೋಕವನ್ನೇ ಸೃಷ್ಟಿ ಮಾಡಿದ ಆತನನ್ನು ಊಟ ಮಾಡಿಸಿದಳು, ಈ ಲೋಕವನ್ನೇ ಸೃಷ್ಟಿ ಮಾಡಿದ ಆತನು ಸ್ನಾನ ಮಾಡಿಸಿದಳು. ಅಂಥ ಭಾಗ್ಯ ಆತನಿಗೆ, ಆ ಮರಿಯಳಿಗೆ ಸಿಕ್ಕಿತ್ತು. ಪ್ರೈಸ್ ದ ಲಾರ್ಡ್. ಮರಿಯಳಿಗೆ ಅಂಥ ಭಾಗ್ಯ ಸಿಕ್ಕಿತ್ತು. ಆಕೆ ಧನ್ಯಳು. ಬೈಬಲ್ ಹೇಳುತ್ತದೆ ಧನ್ಯಳು ಎಂಬುದಾಗಿ. ನೀನು ಪ್ರಾರ್ಥನೆ ಮಾಡುವಾಗ ಇವತ್ತು ಇಕ್ಕಟ್ಟಲ್ಲಿ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು. ಹಲ್ಲೆಲೂಯಾ. ಇವತ್ತು ನಿನ್ನ ಗಂಡನಿಗೆ ಒಬ್ಬನಿಗಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು, ಆದರೆ ಒಂದು ದಿವಸ ಸಾವಿರಾರು ಜನರಿಗಾಗಿ ಪ್ರಾರ್ಥನೆ ಮಾಡ್ತೀಯ, ಸಾವಿರಾರು ಮನೆಗಳಿಗೆ ನೀನು ಸಂತೋಷ ತರ್ತೀಯ,
ಸಾವಿರಾರು ಮನೆಗಳಿಗೆ ನೀನು ಸಮಾಧಾನ ತರ್ತೀಯ. ಅಂಥ ಸ್ತ್ರೀಯಾಗಿ ನಿನ್ನನ್ನು ದೇವರು ಮಾರ್ಪಡಿಸುತ್ತಾನೆ, ಅಂಥ ಪುರುಷನಾಗಿ ದೇವರು ನಿನ್ನನ್ನು ಮಾರ್ಪಡಿಸುತ್ತಾನೆ. ಹಲ್ಲೆಲೂಯ. ನಿನ್ನ ಗಂಡನು ಎಲ್ಲೋ ಬಿದ್ದುಕೊಂಡು ಬರ್ತಾ ಇದ್ದಾನೆ ಅಂತೇಳಿ ಅವನಿಗೆ ನೋಡಿ ಮುಖ ಮುಚ್ಚಿಕೊಳ್ಳಬೇಡ. ಅದರಲ್ಲೇ ನಿನ್ನ ಆಶೀರ್ವಾದ ಇದೆ, ಅದರಲ್ಲೇ ನಿನ್ನ ಆಶೀರ್ವಾದ ಇದೆ. ಹಲ್ಲೆಲೂಯ. ಮರಿಯೊಳಗೆ ನೋಡಿ ನೆನಪು ಮಾಡ್ಕೋ, ಮರಿಯೊಳಗೆ ಎಂಥ ಭಾಗ್ಯ ಸಿಕ್ಕಿತು ಗೊತ್ತಾ? ಈ ಕಷ್ಟ ಬರುವುದು ಗೊತ್ತಾ ಎದಕ್ಕಾಗಿ? ಮುಂದೆ ನಿನಗೆ ಜಯ ಇದೆ. ಮರಿಯೊಳಗೆ ಸಹ ಅವಮಾನ ಬಂತು. ಪವಿತ್ರಾತ್ಮದಿಂದ ಆಕೆ ಗರ್ಭಿಣಿಯಾಗಿದ್ದಾಗ ಆಕಿನ ಗಂಡನಾದ ಯೇಸಪ್ಪನು ಆಕಿನ ಬಿಟ್ಟು ಬಿಡಬೇಕೆಂದು ಯೋಚನೆ ಮಾಡಿದನು. ಗಂಡನಾದ ಯೋಷಪ್ಪ ಆಕೆಗೆ ಬಿಟ್ಟು ಬಿಡಬೇಕೆಂದು ಯೋಚನೆ ಮಾಡಿದನು. ಆದರೆ ಕನಸಲ್ಲಿ ದೂತನು ಬಂದಿದನು, ಯೋಷಪ್ಪನೇ ನಿನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಅಂಜಬೇಡ, ಆಕೆ ಪವಿತ್ರಾತ್ಮನಿಂದ ಗರ್ಭಿಣಿಯಾಗಿದ್ದಳು. ಹಲ್ಲೆಲೂಯ. ಆತನಲ್ಲಿ ಹುಟ್ಟುವ ಮಗು ಲೋಕದ ಪಾಪವನ್ನೆಲ್ಲ ಹೊತ್ತು ತೀರಿಸುವ ಮಗು ಆಗಿತ್ತು. ಹಲ್ಲೆಲೂಯ. ನಿನ್ನ ಶೋಧನೆಗೆ ನೋಡಿ, ನಿನ್ನ ಅವಮಾನನಿಗೆ ನೋಡಿ ನೀನು ಚಿಂತೆ ಮಾಡಬೇಡ. ದೇವರು ನಿನಗಾಗಿ ಆ ಕೆಟ್ಟೋದ ನಿನ್ನ ಗಂಡನ ಮುಖಾಂತರವಾಗಿ ನೀನು ಪ್ರಾರ್ಥನೆ ಮಾಡುವಾಗ, ನೀನು ಒಬ್ಬನಿಗೆ ಇವತ್ತು ಪ್ರಾರ್ಥನೆ ಮಾಡುವಾಗ ದೇವರು ಕೃಪೆ ತೋರಿಸುತ್ತಾನೆ. ನೀನು ಸಾವಿರಾರು ಜನಕ್ಕೆ ಪ್ರಾರ್ಥನೆ ಮಾಡುವಂತೆ ನೀನು ಸ್ತ್ರೀಯಾಗಿ ಮಾರ್ಪಡಿಸ್ತಿ. ನಿನ್ನ ದೇಶದಲ್ಲಾಗಲಿ, ನಿನ್ನ ಊರಲ್ಲಾಗಲಿ, ನಿನ್ನ ತಾಲೂಕದಲ್ಲಿ ನೀನು ಧನ್ಯಳೆಂದು ಅನಿಸ್ಕೊಳ್ಳುತ್ತಿ. ಹಲ್ಲೆಲೂಯ. ಛೀ ಎಂದು ಎದ್ದೋಗಬೇಡ. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಆ ಪರಿಶುದ್ಧವಾದ ದೇವರು ಆ ನಿನಗೆ ಕುಡುಕನಾದ ಗಂಡನು ಕೊಟ್ಟನಂದರೆ ಅದು ಒಳ್ಳೆಯದು. ಹಲ್ಲೆಲೂಯ. ಯಾಕಂದರೆ ಲೋಕದಲ್ಲಿ ನೀನು ನೋಡು, ಎಲ್ಲ ಸುಖ ಸಂತೋಷವಿದ್ದರೆ ನಾವು ದೇವರಿಗೆ ಏನು ಮಾಡ್ತೇವೆ ಗೊತ್ತಾ? ನೆನೆಸೋದಿಲ್ಲ. ನಮಗೆ ತಿಂಗಳಿಗೆ ಒಂದು 50,000 ರೂಪಾಯಿ ಪೇಮೆಂಟ್ ಬರ್ತದೆ, ನನ್ನ ಹೆಂಡತಿಗೆ ಒಂದು 50,000 ರೂಪಾಯಿ ಪೇಮೆಂಟ್ ಬರ್ತದೆ, ನಾವೇನು ಮಾಡ್ತೇವೆ ಗೊತ್ತಾ? ಭಾನುವಾರದ ಕ್ರಿಸ್ತನಾಗುತ್ತೇವೆ. ಭಾನುವಾರದ ಕ್ರಿಸ್ತನ ಅಂದರೆ ಹೇಗೆ ಗೊತ್ತಾ? ಸಂಡೇ ಬಂದ್ರೆ ಮಾತ್ರ ಬೈಬಲ್ ಹಿಡ್ಕೊಂಡು ನಾವು ಚರ್ಚಿಗೆ ಹೋಗಿ ಮತ್ತೆ ಬಂದದ್ದು ಕಲ್ಲೇ ಇಡುತ್ತೇವೆ. ಅದು ಭಾನುವಾರ ಕ್ರಿಸ್ತನ. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಭಾನುವಾರದ ಕ್ರಿಸ್ತನಾಗಬಾರದು. ನಾವು ಪ್ರತಿದಿನ, ಪೌಲನು ಹೇಳುತ್ತಾನಲ್ಲ, ನಾವು ಕ್ರಿಸ್ತನಿಗಾಗಿ ಪ್ರತಿದಿನ ಆತ್ಮದಲ್ಲಿ ಸಾಯಬೇಕು. ಆಗಲೇ ನೀನು ಒಂದು ಜೀವ ಕೊಡುವುದನ್ನು ವ್ಯಕ್ತಿ ಆಗ್ತೀಯ. ನೀನು ಇನ್ನೊಬ್ಬರ ಕುಟುಂಬಕ್ಕೆ ಬೆಳಕಾಗುತ್ತೀಯ. ನೀನು ಪ್ರತಿದಿನ ವಾಕ್ಯ ಓದಿ ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ನೀನು ಇನ್ನೊಬ್ಬರ ಕುಟುಂಬಕ್ಕೆ ಬೆಳಕಾಗಿ ದೇವರು ಮಾರ್ಪಡಿಸುತ್ತಾನೆ. ನಿನ್ನ ಊರಿಗೆ ದೇವರು ನಿನಗೆ ಬೆಳಕಾಗಿ ಇಡುತ್ತಾನೆ. ಹಲ್ಲೆಲೂಯ. ನಿನ್ನನ್ನು ದೇವರು ಮೂಲೆಗಳಾಗಿ ಮಾರ್ಪಡಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ನೀನು ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಇಲ್ಲಿ ಆ ಸ್ತ್ರೀಗೆ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಈಕೆ ವೈಭಿಚಾರದಿಂದ ಸಿಕ್ಕಿದಾಳೆ, ಈಕೆಗೆ ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಗ್ರಂಥದಲ್ಲಿ ಬರೆದಿದೆಯಲ್ಲ ಎಂಬುದಾಗಿ ಯೇಸುವನ್ನು ಪ್ರಶ್ನೆ ಮಾಡುವಾಗ ಯೇಸು ಕ್ರಿಸ್ತನ ಉತ್ತರ ಏನು ಕೊಡುತ್ತಾನೆ ಗೊತ್ತಾ? ನಿಮ್ಮಲ್ಲಿ ಪಾಪ ಇಲ್ಲದವನು ಮೊದಲು ಕಲ್ಲು ಹಾಕಬೇಕೆಂದು ದೇವರು ಹೇಳುತ್ತಾನೆ. ಯೇಸು ಕ್ರಿಸ್ತನೇ ಹೇಳುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಜನರು ನಿಂತವರೆಲ್ಲರೂ ತನ್ನ ಹೃದಯದಲ್ಲಿ ಆಲ್ರೆಡಿ ಅವ್ರು ಕಲ್ಲು ಹಿಡ್ಕೊಂಡು ನಿಂತಿರು, ಕೊಲ್ಲಬೇಕಾಗಿತ್ತು. ಯೇಸು ಕ್ರಿಸ್ತನಲ್ಲಿ ಏನಾದರೂ ಕೋಲಿರಲಿಲ್ಲ, ಕಲ್ಲಿದ್ದಿರಲಿಲ್ಲ. ಆತನು ಬಳ್ಳಿನಿಂದ ಕೆಳಗಡೆ ನೆಲದ ಮೇಲೆ ಕೂತುಕೊಂಡು ಬರಿತಾ ಇದ್ದಿದ್ದನು. ಯೇಸು ಕ್ರಿಸ್ತನು. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ಶಕ್ತಿ ಉಂಟು. ಯೇಸುವಿನ ನಾಮ ನಿನ್ನ ಸಂಗಡಿದರೆ ಯಾವ ಕಲ್ಲನಾಗಲಿ ಯಾವ ಕತ್ತಿಯನಾಗಲಿ ನಿನ್ನನ್ನು ಮುಟ್ಟುವುದಿಲ್ಲ. ಯೇಸು ನಿನ್ನ ಪಕ್ಷದಲ್ಲಿ ನಿಂತರೆ ಆ ಪಾಪಿಯ ಸಂಗಡ ದೇವರು ನಿಂತಿದ್ರು, ಆ ಪಾಪಿಯ ಎದುರುಗಡೆ ದೇವರು ನಿಂತಿದ್ರು, ವ್ಯಭಿಚಾರಿಯಾದ ಸ್ತ್ರೀಯ ಸಂಗಡ ದೇವರು ನಿಂತಿದ್ರು.
ಅವರಿಗೆ ಮುಟ್ಟಲಿಲ್ಲ. ಹಲ್ಲೆಲೂಯಾ. ಯೇಸು ನಿನ್ನ ಸಂಗಡಿದರೆ, ನಿನಗಾಗಿ ಯಾವುದಾದ್ರೂ ಕತ್ತಿ ಎದ್ದಿದರೆ ಭಯಪಡಬೇಡ, ಆ ಕತ್ತಿ ನಿನ್ನನ್ನು ಮುಟ್ಟುವುದಿಲ್ಲ. ಯಾಕಂದರೆ ಆ ಕತ್ತಿ ರೆಡಿ ಮಾಡಿರುವತನನ್ನು ಸಹ ಯೇಸು ಕ್ರಿಸ್ತನೇ ಸೃಷ್ಟಿ ಮಾಡಿದನು. ಆ ಕಲ್ಲನ್ನು ಹಿಡಿದುಕೊಂಡಿರುವ ಆತನನ್ನು ಯೇಸು ಸೃಷ್ಟಿ ಮಾಡಿರುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ವ್ಯಭಿಚಾರಿಯಾದ ಸ್ತ್ರೀ ಹಾಗೆ ನಿಂತಳು. ಅವರು ಕಲ್ಲಿಡಿಕೊಂಡು ನಿಂತಿರು. ಆಗ ಯೇಸು ಕ್ರಿಸ್ತನ್ ಕೇಳುತ್ತಾನೆ, ನಿಮ್ಮಲ್ಲಿ ಪಾಪ ಇಲ್ಲದವರನ್ನು ಯಾರು ಇದ್ದೀರೋ ಅವರು ಮಾತ್ರ ಮೊದಲು ಕಲ್ಲಾಗಿರಿ. ನಾವೆಲ್ಲರೂ ಪಾಪಿಗಳೇ. ನಾವು ಕ್ರಿಸ್ತನ ಮುಖಾಂತರ ನಾವು ಪರಿಶುದ್ಧರಾಗುತ್ತೇವೆ. ನಾವೆಲ್ಲರೂ ಪಾಪಿಗಳೇ. ಹುಟ್ಟಿದ ಪ್ರತಿ ಒಂದು ಮನುಷ್ಯನು ಪಾಪಿಯಾಗಿದ್ದಾನೆ. ಆತನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಆತನು ಪಾಪಿಯಾಗಿದ್ದಾನೆ. ಯೇಸು ಕ್ರಿಸ್ತನ ಮಾತ್ರ ಪರಿಶುದ್ಧನಾಗಿದ್ದಾನೆ. ಯೇಸುವಿನ ಹೊರತು ಪರಿಶುದ್ಧನು ಮತ್ತೊಬ್ಬನು ಇಲ್ಲ. ಹಲ್ಲೆಲೂಯಾ. ಯೇಸುವಿನ ಹೊರತು ಪರಿಶುದ್ಧನು ಮತ್ತೊಬ್ಬನು ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಅಲ್ಲಿ ಕಲ್ಲಿನ ತಗೊಂಡು ನಿಂತಿರುವ ಪ್ರತಿಯೊಬ್ಬರು ತನ್ನ ತನ್ನ ಕಲ್ಲುಗಳನ್ನು ಬಿಸಾಕಿ ಅವರು ಹಿಂಜಾರಿ ಹೋಗಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ನಿಂತಿರುವುದು ಯಾರು ಗೊತ್ತಾ? ಆ ಸ್ತ್ರೀ, ಆ ಯೇಸು ಕ್ರಿಸ್ತನ ಇಬ್ಬರು ಮಾತ್ರ ಇದ್ದಿದ್ರು. ಹಲ್ಲೆಲೂಯಾ. ಎದ್ದು ತಲೆ ಎತ್ತಿ ಯೇಸು ಕ್ರಿಸ್ತನ ನೋಡುವಾಗ ಅಲ್ಲಿ ಸ್ತ್ರೀ ಮಾತ್ರ ಕಾಣಿಸಿದಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತ್ರೀ ಮಾತ್ರ ಕಾಣಿಸುವಾಗ ನಿನ್ನ ಮೇಲೆ ಕಲ್ಲೆಸೆಯುವರು ಎಲ್ಲಿ ಎಂಬುದಾಗಿ ಹೇಳುವಾಗ ಅವರೆಲ್ಲರೂ ಬಿಟ್ಟು ಹೋದರು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ ಅವರೆಲ್ಲರೂ ಹಿಂಜಾರಿ ಹೋಗಿದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಸಹ ಕ್ರಿಸ್ತನ ಮನಸ್ಸುಳ್ಳವರಾಗಿರಿ. ಪಾಪ ಮಾಡಿರುವವರನ್ನು ನೀವು ಕೊಲ್ಲಬೇಡಿರಿ. ಯೇಸುವಿನ ನಾಮದಲ್ಲಿ ಕ್ಷಮಿಸಿರಿ. ಯೇಸುವಿನ ನಾಮದಲ್ಲಿ ಕ್ಷಮಿಸುವಾಗ ಆ ವ್ಯಕ್ತಿಗೆ ದೇವರು ಉಪಯೋಗಿಸಿಕೊಳ್ಳುತ್ತಾನೆ. ಇವಾಗ ಯಾರಾದರೂ ಒಬ್ಬರು ತಪ್ಪು ಮಾಡಿದರೆ ಏನು ಮಾಡ್ತೇವೆ ಗೊತ್ತಾ? ಕೊಲೆ ಮಾಡಿಬಿಡುತ್ತೇವೆ. ಇವನು ನನ್ನ ಅಂಶದಲ್ಲಿರಬಾರದು, ಇವನು ನನ್ನ ಕುಟುಂಬದಲ್ಲಿರಬಾರದು, ಇವರು ನನ್ನ ಖಾನದಾನದಲ್ಲಿರಬಾರದು. ಹಲ್ಲೆಲೂಯಾ. ನಾವು ಅವರನ್ನು ಕೊಲ್ಲದೆ ಅವರಿಗಾಗಿ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಅವರಿಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಒಂದು ಕಾಲ ಉಂಟು, ಅವರು ಶುದ್ಧರಾಗುತ್ತಾರೆ. ಅವರು ಶುದ್ಧರಾಗಿ ಅವರು ಅನೇಕರಿಗೆ ಆಧಾರವಾಗಿರುತ್ತಾರೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ ನೋಡು, ದೇವರ ವಾಕ್ಯದಲ್ಲಿ ಬರೆದಿದೆ, ಮನೆ ಕಟ್ಟುವನು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಗಂಡ ವಿಚಾರ ಮಾಡಿದ್ರೆ ಗಂಡನ ಕೊಲೆ ಮಾಡುತ್ತಾರೆ, ಹೆಂಡತಿ ವಿಚಾರ ಮಾಡಿದ್ರೆ ಹೆಂಡತಿಗೆ ಕೊಲೆ ಮಾಡುತ್ತಾರೆ. ಅವರನ್ನು ಕೊಲೆ ಮಾಡಬೇಡಿರಿ. ಯೇಸುವಿನ ನಾಮದಲ್ಲಿ ಅವ್ರನ್ನ ಆಶೀರ್ವಾದ ಮಾಡಿರಿ. ಯೇಸುವಿನ ನಾಮದಲ್ಲಿ ಇವರು ಒಳಗಿರುವ ದುಷ್ಟ ಆತ್ಮ ದೂರವಾಗಲೆಂದು ಪ್ರಾರ್ಥನೆ ಮಾಡಿರಿ. ಆ ದುಷ್ಟ ಆತ್ಮ ಬಿಟ್ಟು ಹೋಗಿದ ಮೇಲೆ ದೇವರ ಆತ್ಮ ಅವ್ರ ಒಳಗೆ ಬಂದರೆ ಅನೇಕರನ್ನ ಅವರು ಕೂಡಿಸ್ಕೊಂಡು ಬುದ್ಧಿ ಹೇಳುವರಾಗಿರ್ತಾರೆ. ಅನೇಕರು ಅವರನ್ನು ಕೂಡಿಸ್ಕೊಂಡು ವಾಕ್ಯ ಸಾರುವರಾಗುತ್ತಾರೆ. ಹಲ್ಲೆಲೂಯಾ. ಸೌಲನಾಗಿರುವ ವ್ಯಕ್ತಿಗೆ ಪೌಲನಾಗಿ ದೇವರು ಮಾರ್ಪಡಿಸಿದನು. ಪ್ರೈಸ್ ದಿ ಲಾರ್ಡ್. ಸೌಲನಾಗಿರುವ ವ್ಯಕ್ತಿಗೆ ಪೌಲನಾಗಿ ಮಾರ್ಪಡಿಸಿದರು. ವ್ಯಭಿಚಾರದಲ್ಲಿರುವಂಥ ಸ್ತ್ರೀಗೆ ಸೇವಕನಾಗಿ ಮಾರ್ಪಡಿಸುತ್ತಾರೆ. ಸೇವೆ ಮಾಡುವಂತೆ ದೇವರು ಮಾರ್ಪಡಿಸುತ್ತಾರೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ಆತನಿಂದ ಅಸಾಧ್ಯವಾದ ಕಾರ್ಯವೊಂದು ಇಲ್ಲ. ನಾವೇನು ಮಾಡ್ತೇವೆ ಗೊತ್ತಾ? ನೀತಿವಂತರನ್ನು ಪ್ರೀತಿ ಮಾಡುತ್ತೇವೆ. ಅವನು ಒಳ್ಳೆ ಸ್ಥಾನದಲ್ಲಿದ್ದರೆ ನಾವು ಪ್ರೀತಿ ಮಾಡುತ್ತೇವೆ. ದೇವರು ಪಾಪಿಗಳನ್ನು ಪ್ರೀತಿ ಮಾಡುತ್ತಾನೆ. ನಿನ್ನಕ್ಕಿಂತ ಮುಂಚಿತವಾಗಿ ಸೂಳೆ ದೇವರು ವಾಕ್ಯದಲ್ಲಿ ಸೇರ್ತಾಳೆ ಎಂಬುದಾಗಿ ಗೊತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಪ್ರೈಸ್ ದ ಲಾರ್ಡ್. ಯಾರನ್ನು ನೋಡಿ ನಾವು ಇನ್ಕರ್ ಮಾಡಬಾರ್ದು. ಇವತ್ತು ನಾನು ಕರೆಕ್ಟ್ ಇದ್ದೇನಾ, ಪರ್ವಾಗಿಲ್ಲ, ಇನ್ನೊಬ್ರು ಕರೆಕ್ಟ್ ಇಲ್ಲ, ಪರ್ವಾಗಿಲ್ಲ, ಆದರೆ ನಾವು ಅವರಿಗಾಗಿ ಗುಣಗೊಟ್ಟದೆ ಹೊರತು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಮೂಲಕವಾಗಿ ಒಂದು ನಿನಗೂ ಆಶೀರ್ವಾದ ಇದೆ, ಒಂದು ನಿನಗೂ ಒಳ್ಳೆಯದಿದೆ, ಒಂದು ಅವರಿಗೂ ಒಳ್ಳೆಯದಿದೆ. ಹಾಲೆಲೂಯ. ಯಾಕಂದರೆ ದೇವರು ವಾಕ್ಯ ಹೇಳ್ತದ, ಒಬ್ಬರಾದರೂ ಕೆಟ್ಟು ಹೋಗಬಾರದು. ಒಂದು ಕುರಿಗಾಗಿ ದೇವರ ಅಡವಿಗೆ ಹುಡುಕೋದಕ್ಕೆ ಹೋಗುವನಾಗಿದ್ದಾನೆ. ಅವನ ಹತ್ರ 99 ಕುರಿಗಳಿದೆ, ಪರ್ವೈಲ್ ಬಿಡು ಅಂತ ಹೇಳುವ ದೇವರ ಅಲ್ಲ, ಮನುಷ್ಯನ ಹೇಳುತ್ತಾನೆ. ನಮ್ಮಲ್ಲಿ 10,000 ರೂಪಾಯಿ ಇದ್ರೆ 500 ರೂಪಾಯಿ ಕಳೆದೋದ್ರೆ ಪರ್ವೈಲ್ ಬಿಡು, ಹೋಗ್ಬಿಡು ಅಂತ ಹೇಳ್ತೇವೆ. ಹಾಗೆ ಮನುಷ್ಯನು ಹೇಳುತ್ತಾನೆ. ಯಾಕಂದರೆ ದೇವರು ಯಾಕೆ ಹೇಳೋದಿಲ್ಲ ಗೊತ್ತಾ? ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿರುವ ದೇವರಿಗೆ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ನೆರವೇರಬೇಕಾಗಿದೆ. ಯೇಸು ಕ್ರಿಸ್ತನ ಚಿತ್ತ ನೆರವೇರಬೇಕಾಗಿದೆ. ಇನ್ನೊಂದು, ಯೇಸು ಕ್ರಿಸ್ತನು ನಾವು ಪಾಪಿಗಳಾಗಿರುವಾಗಲೂ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ನಾವು ನೀತಿವಂತರಾಗಿದ್ದಾಗ ನಮ್ಮನ್ನು ಪ್ರೀತಿ ಮಾಡಲಿಲ್ಲ. ನಾವು ಪಾಪಿಗಳಾಗಿದ್ದಾಗಲೂ ಯೇಸು ನಮ್ಮನ್ನು ಪ್ರೀತಿಸುತ್ತಾನೆ. ಆತನ ಪ್ರೀತಿ ಶಾಶ್ವತವಾದುದು. ನಾವು ಪಾಪಿಗಳಾಗಿರುವಾಗ ನಾವು ಪಾಪಿಗಳಿಗಾಗಿ, ನೀತಿವಂತರಿಗಾಗಿ ಪ್ರಾಣ ಕೊಡೋದು ಸಹಜ. ನೀತಿವಂತರಿಗಾಗಿ ಏನಾದರೂ ಒಯ್ದು ಕೊಡೋದು ಲೋಕದಲ್ಲಿ ನಡೆಯುತ್ತದೆ. ಆದರೆ ಪಾಪಿಗಳಿಗಾಗಿ ಪ್ರಾಣ ಕೊಟ್ಟಿರುವ ಯೇಸು ಕ್ರಿಸ್ತನು ಒಬ್ಬನೇ. ಆತನ ಹೊರತು ಪಾಪಿಗಳಿಗಾಗಿ ಯಾರು ಸಹಾಯ ಮಾಡಲಿಲ್ಲ, ಯಾರು ಪ್ರಾಣ ಕೊಡಲಿಲ್ಲ. ಹಾಲೆಲೂಯ. ನಾವು ಪಾಪಿಗಳಿಗಾಗಿ ಯಾವಾಗಲೂ ಚಿಂತಿಸುವವರಾಗಿರಬೇಕು. ಅವರಿಗಾಗಿ ರಾತ್ರಿಯಲ್ಲಿ ಕುಂತು ಪ್ರಾರ್ಥನೆ ಮಾಡು, ಒಳ್ಳೆಯದೇ. ಅವರಿಗಾಗಿ ಸುವಾರ್ತೆ ಸಾರು, ಒಳ್ಳೆಯದೇ. ಯೇಸು ಕ್ರಿಸ್ತನು ನಿನ್ನನ್ನು ಇನ್ನೂ ಅಧಿಕವಾಗಿ ಆಶೀರ್ವಾದ ಮಾಡುತ್ತಾನೆ. ಇನ್ನು ಹೆಚ್ಚಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಯೇಸುವಿನ ನಾಮದಲ್ಲಿ ಅವರನ್ನು ಯಾವಾಗಲೂ ಪ್ರಾರ್ಥನೆಯಲ್ಲಿ ಇಟ್ಟುಕೋ. ಹಲ್ಲೆಲೂಯ. ಇವತ್ತು ಅನೇಕರು ಕುಂಟಾಗಿರುವುದಕ್ಕೆ ಕಾರಣ ಏನು ಗೊತ್ತಾ? ದುಷ್ಟಾತ್ಮ. ಇವತ್ತು ಅನೇಕರು ಕುರುಡರಿದ್ದಾರೆ. ಅವರು 2 ಕಣ್ಣು ಕಾಣುತ್ತಾವೆ, ಯೇಸುವಿನ ನಾಮದಲ್ಲಿ ಕಾಣುತ್ತಾವೆ. ನೀವು ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ನೋಡ್ರಿ. ಯೇಸುವಿನ ನಾಮದಲ್ಲಿ ಇವನಿಗೆ ಕಣ್ಣು ಬರಲಿ ಅಂತ ಹೇಳಿರಿ. ಯೇಸುವಿನ ನಾಮದಲ್ಲಿ ಆ ಕುರುಡನಿಗೆ ಕಣ್ಣು ಬರುತ್ತವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕುರುಡನಿಗೆ ಕಣ್ಣು ಬರಲಿ ಎಂದು ಕೇಳಿಕೋ. ದೇವರು ಅವನ ಕಣ್ಣುಗಳನ್ನು ತೆರೆಯುವಾತನಾಗಿದ್ದಾನೆ. ಅವನು ಕುರುಡನಾಗಿರುವುದು ಎದಕ್ಕಾಗಿ ಗೊತ್ತಾ? ದೇವರ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಎಂದು ಸತ್ಯವೇದ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಅವನು ಕುರುಡನಾಗಿರುವುದಕ್ಕಾಗಿ ವಾಕ್ಯ ಹೇಳುತ್ತದೆ. ಅಲ್ಲಿ ಜನರು ಕೇಳುತ್ತಾರೆ, ಇವನಿಗೆ ಕಣ್ಣು ಕಾಣದೇ ಇರುವುದಕ್ಕೆ ಕಾರಣ ಏನು ಗುರುವೇ? ಯೆಶಾಯಗೆ ಕೇಳುತ್ತಾರೆ, ಯೇಸು ಕ್ರಿಸ್ತನನ್ನು ಕೇಳುತ್ತಾರೆ, ಇವನಿಗೆ ಕಣ್ಣು ಕಾಣದ ಏನು ಕಾರಣ? ಹಲ್ಲೆಲೂಯ. ಅಥವಾ ಇವನ ಕುಟುಂಬದಲ್ಲಿ ಯಾರಾದರೂ ಪಾಪ ಮಾಡಿದರಾ? ತಂದೆ ತಾಯಿ ಪಾಪ ಮಾಡಿದರಾ? ಇವರ ಬಂಧು ಬಳಗದ್ರ ಪಾಪ ಮಾಡಿದರಾ? ಅಣ್ಣ ತಮ್ಮರು ಪಾಪ ಮಾಡಿದರಾ? ಇದು ಎದಕ್ಕಾಗಿ ಇವನ ಕಣ್ಣುಗಳನ್ನು ಕುರುಡನಾಗಿದ್ದಾವೆ ಎಂಬುದಾಗಿ ಕೇಳುವಾಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ಯೇಸುವಿನ ನಾಮ ಮಹಿಮೆ ಪಡಿಸುವುದಕ್ಕಾಗಿ. ನಿನ್ನ ಊರಲ್ಲಿ ಯಾರಾದರೂ ಕುರುಡನಾಗಿದ್ದರೆ ನೀನು ಅವನಿಗೆ ನೋಡಿ ಪ್ರತಿದಿನ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ಇವನಿಗೆ ಕಣ್ಣು ಬರುತ್ತವೆ. ಯೇಸು ಅದ್ಭುತ ಸ್ವರೂಪನು, ಯೇಸು ಆಲೋಚನೆ ಕರ್ತನು, ಯೇಸು ಅದ್ಭುತ ಮಾಡುತ್ತಾನೆ. ನಿನ್ನೆ ಮಾಡಿರುವ ಅದ್ಭುತಗಳನ್ನು ಇವತ್ತು ನನ್ನ ಯೇಸು ಮಾಡ್ತಾನೆಂದು ನೀನು ಎದೆ ಬಡಿದುಕೊಂಡು ಹೇಳು. ಯಾಕಂದರೆ ನೀನು ಯೇಸುವಿಗಾಗಿ ಸತ್ಯ ಮಾತಾಡುವಾಗ ಯೇಸು ನಿನಗಾಗಿ ನಿಲ್ಲುತ್ತಾರೆ. ನಿನ್ನ ಸುತ್ತಮುತ್ತ ಇರುವರು
ನೀನು ಯೇಸುವಿನ ಮಾತಾಡುವಾಗ, ಯಾಕಂದರೆ ಅನ್ಯಾಯ ಜನರಿಗಾಗಿ ಕ್ರಿಸ್ತನ ಮಾತೇನಾಗಿದ್ದಾವೆ? ನಾಶನ ಮಾತಾಗಿದ್ದಾವೆ. ಆದರೆ ಕ್ರಿಸ್ತನ ಮಕ್ಕಳಿಗೆ ಅವು ಶಕ್ತಿಯಾಗಿದ್ದಾವೆ. ಹಾಲೆಲೂಯ. ಈ ವಾಕ್ಯನೇ ಕ್ರಿಸ್ತನ ಮಕ್ಕಳಿಗೆ ಶಕ್ತಿಯಾಗಿದೆ. ನಿನ್ನ ಊರಲ್ಲಿ ಯಾರಾದರೂ ಕುರುಡನಾಗಿದ್ದರೆ ಅವನಿಗಾಗಿ ನೀನು ಮೊಳಕಾಲೂರಿ ಪ್ರಾರ್ಥನೆ ಮಾಡು. ದೇವರವನ ಕಣ್ಣುಗಳನ್ನು ತೆರೀತಾನೆ, ದೇವರವನನ್ನು ಅಭಿವೃದ್ಧಿಪಡಿಸುತ್ತಾನೆ. ಆತನು ಬಂದು ಸಾಕ್ಷಿ ಹೇಳುತ್ತಾನೆ. ಆತನ ಸಾಕ್ಷಿ ಹೇಳುವುದಕ್ಕಾಗಿ ಒಬ್ಬನು ಬರುವುದಿಲ್ಲ. ಅವನ ಹೆತ್ತ ತಾಯಿ, ತಂದೆ, ಅಣ್ಣ, ತಮ್ಮರು ಎಲ್ಲರೂ ಬಂದು ಸಾಕ್ಷಿ ಹೇಳುತ್ತಾರೆ. ನನ್ನ ತಮ್ಮನು ಇಷ್ಟು ದಿವಸ ಕುರುಡನಾಗಿದ್ದನು, ಯೇಸು ಆತನಿಗೆ ಕಣ್ಣು ಕೊಟ್ಟಿದ್ದನೆಂದು ಹೇಳುತ್ತಾರೆ. ಆ ಕುರುಡನಾಗಿರುವ ವ್ಯಕ್ತಿ ಸಹ ಸಾಕ್ಷಿ ಹೇಳುತ್ತಾನೆ, ನಾನು ಹುಟ್ಟಿದಿಂದಲೇ ಕುರುಡನು, ನನಗೆ ಯೇಸು ಕಣ್ಣು ಕೊಟ್ಟಿದ್ದಾರೆಂಬುದಾಗಿ ಆತನು ಹೇಳುತ್ತಾನೆ. ಅವರ ತಾಯಿ ತಂದೆ ಸಹ ಬಂದು ಸಾಕ್ಷಿ ಹೇಳುತ್ತಾರೆ. ನೀನು ದೇವರ ಕಡೆಗೆ ಒಂದು ಆತ್ಮವಲ್ಲ, ಇಡೀ ಅವರ ಫ್ಯಾಮ್ಲಿನೇ ನೀನು ದೇವರ ಕಡೆಗೆ ತಿರುಗಿಸಿದಾಗ ಆಗುತ್ತದೆ. ಹಾಲೆಲೂಯ. ಆವತ್ತು ಪರಲೋಕದಲ್ಲಿ ನಿನ್ನ ಹೆಸರ ಮೇಲೆ ಹಬ್ಬ ನಡೆಯುತ್ತದೆ. ಒಂದು ಊರಲ್ಲಾಗಲಿ, ಒಂದು ಕುಟುಂಬದಲ್ಲಾಗಲಿ ಒಂದು ರೋಗ ವಾಸಿಯಾಗುವುದಾದರೆ ಅವನು ಒಬ್ಬನ ನಂಬಲ್ರಿ, ಇಡೀ ಅವ್ರ ಫ್ಯಾಮ್ಲಿನೇ ಯೇಸುವಿನ ಕಡೆಗೆ ಬರುತ್ತದೆ. ಹಾಲೆಲೂಯ. ಇಡೀ ಅವನ ಫ್ಯಾಮ್ಲಿನೇ ಯೇಸುವನ್ನು ಕಂಡುಕೊಳ್ಳುತ್ತದೆ. ಯಾಕಂದರೆ ಯೇಸು ನಿಜವಾದ ದೇವರು. ನಾನೇ ಸತ್ಯವು, ನಾನೇ ಮಾರ್ಗವು, ನಾನೇ ಜೀವವು ಎಂದು ಯೇಸು ಹೇಳಿದ್ದಾರೆ. ಯೇಸುವಿನ ಹೊರತು ಈ ಲೋಕದಲ್ಲಿ ದೇವರಿಲ್ಲ. ಯೇಸುವಿನಂಥ ದೇವರು ಈ ಲೋಕದಲ್ಲಿ ಇಲ್ಲ. ಹಲ್ಲೆಲೂಯ. ಯೇಸುವಿನಂಥ ದೇವರು ಈ ಲೋಕದಲ್ಲಿ ನಮಗೆ ಸಿಗೋದಿಲ್ಲ. ನಾವು ಪಾಪಿಗಳಾಗಿದ್ದಾಗಲೂ ಯೇಸು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಪ್ರಾಣ ಕೊಟ್ಟು ಮತ್ತೆ ತಿರುಗಿ ಮೂರನೇ ದಿವಸ ಎದ್ದು ಬಂದು ಯೇಸು ನಮ್ಮ ಪಿತೃಗಳಿಗೆ ಭೇಟಿ ಮಾಡಿ ಹೋಗಿದ್ದಾರೆ. ನನ್ನಲ್ಲಿರುವ ಸಮಾಧಾನ ನಿಮ್ಮಲ್ಲಿರಲಿ, ನನ್ನಲ್ಲಿರುವ ಶಾಂತಿ ನಿಮ್ಮಲ್ಲಿರಲಿ. ಈ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆಂದು ಹೇಳಿದ್ದಾರೆ. ನಾನು ಹಿಂತಿರುಗಿ ಬರುತ್ತೇನೆ ಅಂತ ಹೇಳಿದ್ದಾರೆ. ನೀವು ಹೋಗಿ ಲೋಕದ ಕಟ್ಟ ಕಡೆವರೆಗೂ ಸುವಾರ್ತೆ ಸಾರಿರಿ ಎಂಬುದಾಗಿ ಹೇಳಿದ್ದಾರೆ. ಪ್ರೈಸ್ ದ ಲಾರ್ಡ್. ನೀವು ಹೋಗಿ ಕಟ್ಟ ಕಡೆವರೆಗೂ ಸುವಾರ್ತೆ ಸಾರಿರಿ. ಪಾಪಿಗಳನ್ನು ಅವರು ಮನಸ್ಸು ನೋಯಿಸುವಂಥ ಮಾತಾಡಬೇಡ್ರಿ. ಅವರಿಗಾಗಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿರಿ. ಹೆಂಗನ್ನಬಹುದು, ಅಯ್ಯೋ ನಾನು ಪ್ರಾರ್ಥನೆ ಮಾಡಿದ್ದೀನಿ, ಅವ್ರು ನನ್ನ ಮಾತು ಕೇಳ್ತಾನಿಲ್ಲ, ಪರವಾಗಿಲ್ಲ, ಅವ್ರನ್ನ ಬಿಟ್ಟು ಬಿಡ್ರಿ. ಅವರು ನಿಮ್ಮ ಮಾತು ಕೇಳದಿದ್ರೆ ಬಿಟ್ಟುಬಿಡ್ರಿ, ಆದರೆ ಪ್ರಾರ್ಥನೆ ಮಾಡೋದು ಮಾತ್ರ ನಿಲ್ಲಿಸಬೇಡ್ರಿ. ಅವ್ರನ್ನ ನೀವು ಹೋಗಿ ಹೇಳೋದಕ್ಕಿಂತಲೂ ನೀವು ಹೇಳಬೇಕಾಗಿರುವುದು ಯೇಸು ಕ್ರಿಸ್ತನಿಗೆ. ಕೆಲವೊಬ್ಬರು ಒಪ್ಪಿಕೊಳ್ಳುತ್ತಾರೆ, ಕೆಲವೊಬ್ಬರು ಒಪ್ಪಿಕೊಳ್ಳೋದು ನಂದೇ ದೇವರು ಒಳ್ಳೆಯದು, ನಾನೇ ಒಳ್ಳೆಯವನು, ನಂದೇ ಹವ ಅಂತ ಈ ರೀತಿ ಇರುತ್ತದೆ. ಅದು ಯಾವಾಗಿರುತ್ತೆ ಗೊತ್ತಾ? ಎಲ್ಲಿವರೆಗೂ ಆ ದುಷ್ಟ ಆತ್ಮವನಲ್ಲಿದೆಯೋ ಅಲ್ಲಿವರೆಗೂ ಮಾತ್ರ ಇರುತ್ತದೆ. ಯಾವಾಗ ಅವನ ಹೃದಯದಲ್ಲಿ ಕ್ರಿಸ್ತನ ಬಂದದನೋ ಅವನು ನಿನಗೆ ಪ್ರೈಸ್ ದ ಲಾರ್ಡ್ ಬ್ರದರ್, ಪ್ರೈಸ್ ದ ಲಾರ್ಡ್ ಸಿಸ್ಟರ್ ಎಂಬುದಾಗಿ ಬರುತ್ತಾನೆ. ಅವನ ತಲೆಯನ್ನು ತಗ್ಗಿಸಿಕೊಂಡು ನಿನ್ನ ಬಳಿಗೆ ಬರುತ್ತಾನೆ. ಎಲ್ಲಿವರೆಗೂ ಸೈತಾನ ಇರುತ್ತದೋ ಅಲ್ಲಿ ಅಹಂಕಾರದಿಂದ ಮಾತಾಡುತ್ತಾನೆ. ಸೈತಾನ ಬಿಟ್ಟು ಹೋಗಿದ ಮೇಲೆ ಅವನು ಪ್ರೀತಿಯಿಂದಲೇ ಮಾತಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಅವ ಅಹಂಕಾರದಿಂದ ಮಾತಾಡ್ತಾ ಇದ್ದಾನಂದರೆ ಯೋಚನೆ ಮಾಡಿಕೊ, ಅವನಲ್ಲಿ ಒಂದು ದುಷ್ಟ ಆತ್ಮ ಇದೆ, ಅವನಲ್ಲಿ ಒಂದು ಲೂಸಿಫರ್ ಇದ್ದಾನೆ. ನೀನು ಅವನಿಗಾಗಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ನಿನ್ನ ಅಂತರಂಗದಲ್ಲಿರುವ ದೇವರು ಕೇಳಿಸಿಕೊಂಡ್ರೆ ಸಾಕು. ಮನುಷ್ಯನಿಗೆ ಕೇಳಿಸದೇ ಇದ್ದರೂ ಪರವಾಗಿಲ್ಲ, ದೇವರು ಕೇಳಿಸಿದರೆ ಸಾಕು. ಯಾಕಂದರೆ ಬಿಡುಗಡೆ ಕೊಡುವವನು ದೇವರ ಮನುಷ್ಯನು. ದೇವರು ಬಿಡುಗಡೆ ಕೊಡುತ್ತಾನೆ. ದೇವರು ಪ್ರಾರ್ಥನೆ ಕೇಳಬೇಕು, ದೇವರು ಪ್ರಾರ್ಥನೆ ಕೇಳಬೇಕು. ಆ ದೇವರು ಪ್ರಾರ್ಥನೆ ಕೇಳಿದಾಗಲೇ ಅವನಿಗೆ ಬಿಡುಗಡೆವಾಗುತ್ತದೆ. ಹಾಲೆಲೂಯ. ಯೇಸು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದ ಲಾರ್ಡ್. ದೇವರು ಈ ವಾಕ್ಯದಲ್ಲಿ ಅನೇಕ ನಿಮ್ಮ ವಿಷಯದಲ್ಲಾಗಲಿ
ದೇವರ ಮಾತಾಡಿದ್ದಾರೆ, ಕೇಳಿರಿ. ಇದನ್ನು ಕೇಳಿ ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರನ್ನು ಕ್ಷಮಿಸಿಬಿಡ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಮಾಡಿರಿ. ಆಗ ಅವರನ್ನು ಸಹ ದೇವರು ಆಶೀರ್ವಾದ ಮಾಡುತ್ತಾನೆ, ನಿಮ್ಮ ಕುಟುಂಬ ಸಹ ದೇವರ ಆಶೀರ್ವಾದ ಮಾಡುತ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಾಯಂಕಾಲ ಈ ವಿಡಿಯೋ ಮಾಡಿದ್ದೇವೆ, ಇದನ್ನು ಅನೇಕ ಜನರ ಬಳಿಗೆ ಹೋಗುವಂತೆ ತಲುಪುವಂತೆ ಸಹಾಯ ಮಾಡಿದ್ರಿ, ಶೇರ್ ಮಾಡಿ ಸಹಾಯ ಮಾಡುತ್ತೀರಿ ಎಂದು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡುತ್ತೇನೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.